ನಮಸ್ಕಾರ, ನಾನು ಲಹರಿ. ಎಕ್ಸಾಮ್ಗೆ ಇಷ್ಟೇ ಗ್ಯಾಪ್ ಇರೋದು. ಎಲ್ಲರೂ ಜೋರಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತಾನೆ ಭಾವಿಸ್ತೀನಿ. ಸಖಿ ಅವ್ರು ಕಾಮೆಂಟ್ ಮಾಡಿದ್ರು ನಂತರ ಕಾನ್ಫಿಡೆನ್ಸ್ ಡ್ರಾಪ್ ಆಗ್ತಿದೆ ಅಂತ. ನಾಟ್ ಜಸ್ಟ್ ಕಾನ್ಫಿಡೆನ್ಸ್ ಡ್ರಾಪ್ ಆಗೋದು ಅಷ್ಟೇ ಇಲ್ಲ, ಎಕ್ಸಾಮ್ ಬಂದ್ಬಿಡೋಷ್ಟರಲ್ಲಿ ಇನ್ನೂ ಏನೇನೇನೋ ಆಗೋಗುತ್ತೆ. ಇದೆಲ್ಲ ಒಂದು ಫೇಸ್ ಅನ್ನ ನೀವು ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ದಟ್ ವಾಸ್ ನೈಸ್ ಅಲ್ವಾ? ಫೇಸ್ ಅನ್ನ ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಆಕ್ಚುಲಿ ನಿಜ ಅದು. ಪ್ರತಿ ಎಕ್ಸಾಮ್ಗೂ ಒಂದೊಂದರ ಫೀಲಿಂಗ್ ಆಗ್ತಾ ಇರುತ್ತೆ. ಜಸ್ಟ್ ಮೆಡಿಟೇಟ್ ಮಾಡಿ, ಡೀಪ್ ಬ್ರೀತ್ಸ್ ಅಷ್ಟೇ. ಕಾಮ್ ಆಗಿ ಇಟ್ಕೊಳ್ಳಿ. ಕೂಲ್ ಕಾಮ್ ಕಂಪೋಸ್ಟ್, ಕೂಲ್ ಕಾಮ್ ಕಂಪೋಸ್ಟ್, ಕೂಲ್ ಕಾಮ್ ಕಂಪೋಸ್ಟ್ ಅಷ್ಟೇನೆ ಮಂತ್ರ. ಅಂಡ್ ರಿವಿಷನ್ ಮಾಡಿದ್ರು ಪೆಂಡಿಂಗ್ ಇದೆ ಅಂತ ಅನಿಸ್ತಾ ಇದೆ. ಅದು ಇಟ್ಸ್ ನಾಟ್ ಜಸ್ಟ್ ಯು. ಯಾರಾದ್ರೂ AIR 1 ತೆಗ್ದಿರ್ತಾರೆ ಅನ್ಕೊಳ್ಳಿ, ಅವ್ರದ್ದು ಎಕ್ಸಾಮ್ ಪ್ರಿಪರೇಷನ್ ಟೈಮಲ್ಲಿ ಅವ್ರಿಗೂ ಈ ತರ ಅನ್ನಿಸ್ತಾ ಇರುತ್ತೆ. ಲೈಕ್ ಅವ್ರು ಲಿಟ್ರಲಿ ಬಾಯಿಂದ ಹೇಳ್ಕೊಂತಾ ಇರ್ತಾರೆ, ತಲೆಯಲ್ಲಿ ಹೇಳ್ಕೊಂತಾ ಇರ್ತಾರೆ, ನನ್ಗೆಲ್ಲ ಬರುತ್ತೆ, ನಾನೆಲ್ಲ ರಿವಿಷನ್ ಮಾಡಿರ್ತೀನಿ ಅಂತ. ಇಟ್ಸ್ ನಾಟ್ ಜಸ್ಟ್ ಯು ಸಖಿ. ಎಲ್ಲರಿಗೂ ಈ ತರ ಸ್ವಲ್ಪ ಪೆಂಡಿಂಗ್ ಇದೆ, ಆಗಲ್ವೇನು, ಸೆಲ್ಫ್ ಡೌಟು, ವಾಟ್ ಇಫ್ಸು ಎಲ್ಲ ತುಂಬಿ ತುಳುಕ್ತಾನೆ ಇರ್ತಾರೆ ಎಲ್ಲರೂ. ಸೊ ಇಟ್ಸ್ ಓಕೆ, ಇಟ್ಸ್ ನಾರ್ಮಲ್, ವೆರಿ ನಾರ್ಮಲ್. ಸೊ ನೀವೇನ್ ಮಾಡಿ, ಯಾವ್ದು ಪೆಂಡಿಂಗ್ ಇದೆ ಅಂತ ಅನಿಸ್ತಾ ಇರೋದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಸುಮ್ಮನೆ ತಲೆಯಲ್ಲಿ ಪೆಂಡಿಂಗ್ ಇದೆ ಅಂತ ಓಡೋ ಬದಲು ಪೆನ್ನು ಪೇಪರ್ ಮೇಲೆ ಬರೀರಿ. ಇದ್ದ ಟಾಪಿಕ್ಸ್ ನನ್ಗಿನ್ನ ರಿವಿಷನ್ ಮಾಡ್ಬೇಕು ಅನಿಸ್ತದೆ ಅಂತ ಬರೀರಿ. ಅಂಡ್ ನೀವು ಅದನ್ನ ನೋಡಿದಾಗೆಲ್ಲ ಅಯ್ಯೋ ಇಷ್ಟೊಂದು ರಿವಿಷನ್ ಮಾಡೋದಿದ್ಯಾ ಅಂತ ಒಂದೊಂದೇ ರಿವಿಷನ್ ಮಾಡ್ತಾ ಸ್ಟ್ರೈಕ್ ಆಫ್ ಮಾಡ್ತಾ ಹೋಗಿ. ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನಂದು ಇಷ್ಟು ರಿವಿಷನ್ ಇಷ್ಟು ಪೆಂಡಿಂಗ್ ಇತ್ತು, ಈಗ ಇಷ್ಟು ಮೇಲೆ ಕ್ಲಾರಿಟಿ ಇದೆ ಅಂತ. ಅಂಡ್ ನಿಮ್ಗೆ ಯಾವ್ದಾದ್ರು ಸಮ್ ಬರುತ್ತೆ ಅಂದ್ರೆ ಇನ್ನೂ ಒಂದಷ್ಟು ಸಮ್ಸ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅನ್ಕೋಬೇಕು. ಸರಿನಾ? ಬರುತ್ತೆ ಅಂತ ಓಕೆ ಬಂದ್ಬಿಡುತ್ತೆ ಅಂತ ಅಲ್ಲಿಗೆ ಎಂಡ್ ಫುಲ್ ಸ್ಟಾಪ್ ಇಡಕ್ಕೆ ಏನು ಹೋಗ್ಬೇಡಿ. ಇಟ್ ಈಸ್ CA ಎಕ್ಸಾಮ್ ಗೈಸ್. ವ್ಯಾಲ್ಯೂಯೇಷನ್ ಕಷ್ಟ ಇರುತ್ತೆ, ಪೇಪರ್ ಈಸಿಗೆ ಬರುತ್ತೆ ಅಂತ ನಾನು ನಿಮ್ಗೆ ಸಮಾಧಾನ ಮಾಡಕ್ ಹೇಳ್ಬೋದು. ಬಟ್ ಸ್ಟಿಲ್ ರಿಯಾಲಿಟಿ ಚೆಕ್ ಏನಂದ್ರೆ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ಡಿಫಿಕಲ್ಟ್ ಎಕ್ಸಾಮ್. ವರ್ಸ್ಟ್ ಪ್ರಿಪೇರ್ ಆಗಿರ್ಬೇಕು ನೀವು, ಅವಾಗ ಪಾಸ್ ಆಗ್ತೀರಾ. ಸರಿನಾ? ಯು ಶುಡ್ ಮೇಕ್ ಶೋರ್ ನಿಮ್ ಪ್ರಿಪರೇಷನ್ ಚೆನ್ನಾಗಿದೆ. ವೆನ್ ಯು ಆರ್ ಫೀಲಿಂಗ್ ಡೌನ್, ಟಾಕ್ ಟು ಪೀಪಲ್. ಐ ವುಡ್ ಕಾಲ್ ಮೈ ಫ್ರೆಂಡ್ ಋತುಶ್ರೀ ಅಂಡ್ ಶಿ ವುಡ್ ಟಾಕ್ ಟು ಮಿ ಲೈಕ್ ಆಸ್ ಇಫ್ ದೇರ್ ಇಸ್ ನಾಟ್ ಇವನ್ 0.1% ನಾನು ಫೇಲ್ ಆಗಿ ಹೋಗ್ತೀನಿ, ಆ ಪ್ರಾಬಬಿಲಿಟಿನೂ ಇಲ್ಲ ಅನ್ನೋ ರೇಂಜ್ಗೆ ನಾನು ಮೋಟಿವೇಟ್ ಮಾಡೋದು. ಸೊ ಇಟ್ಸ್ ವೆರಿ ಗುಡ್ ಟು ಸರೌಂಡ್ ಯೋರ್ ಸೆಲ್ಫ್ ವಿತ್ ಪೀಪಲ್ ಹೂ ಮೋಟಿವೇಟ್ಸ್ ಯು. ಡಿಸಿಪ್ಲಿನ್ ಆಗಿರಬೇಕು, ಐ ಅಗ್ರಿ. ಬಟ್ ಸ್ಟಿಲ್ ಸಮ್ಟೈಮ್ಸ್ ಮೋಟಿವೇಶನ್ ಬೇಕಾಗುತ್ತೆ. ಸದ್ಯಕ್ಕೆ ಸ್ವಲ್ಪ ಕ್ಲಾರಿಟಿ ಇಲ್ಲ ನಿಮ್ಗೆ ಯಾವ ತರ ವಿಡಿಯೋ ಮಾಡಿ ಹಾಕ್ಬೇಕು ಅಂತ. ಸ್ವಲ್ಪ ನನ್ಗೆ ಡೌಟ್ ಇದೆ, ಅಯ್ಯೋ ನಾನು ಏನಾದ್ರು ಹಾಕ್ಬಿಟ್ರೆ ನಿಮ್ ಟೈಮ್ ವೇಸ್ಟ್ ಆಗೋಗುತ್ತೋ ಅಂತ. ಪ್ಲೀಸ್ ಲೆಟ್ ಮೀ ನೋ. ಐ ಜಸ್ಟ್ ಬೆಗಿಂಗ್ ನಿಮ್ಗೆ ಏನ್ ಬೇಕು ಅಂತ. ಸೊ ಐ ಕ್ಯಾನ್ ಕನ್ವೆ ದಟ್ ಮೆಸೇಜ್ ಟು ಯು. ನಿಮ್ಗೆ ಸ್ಪೆಸಿಫಿಕ್ ಆಗಿ ಏನ್ ಬೇಕು, ಫಾರ್ ಎಕ್ಸಾಂಪಲ್ 1.5 ಡೇ ಯಾವ್ದೋ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸ್ಟ್ರಾಟಜಿ ಬೇಕಾ ಅಥವಾ 4 ಸಬ್ಜೆಕ್ಟ್ ಬೇಕಾ, ಆ ತರ ಏನಾದ್ರು ಸ್ಪೆಸಿಫಿಕ್ ಆಗಿ ಮೆಸೇಜ್ ಮಾಡಿದ್ರೆ ಶೋರ್ಲಿ ಐ ವಿಲ್ ಡೂ ದ ವಿಡಿಯೋ. ಇಲ್ಲಾಂದ್ರೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂಡ್ ಇಂಟರ್ದು ನನ್ಗೆ ಬ್ಯಾಕ್ಲಾಗ್ಸ್ ಆಗ್ಬಿಟ್ಟಿದೆ ವಿಡಿಯೋಸ್, ಲೆಕ್ಚರ್ಸ್. ಸೊ ನನ್ಗೂ ಸ್ವಲ್ಪ ಪ್ರೆಷರ್ ಇದೆ. ಸೊ ಹಾಗಾಗಿ ಐ ಡೋಂಟ್ ವಾಂಟೆಡ್ ಟು ವೇಸ್ಟ್ ಯುವರ್ ಟೈಮ್. ನಿಮ್ದು ಟೈಮ್ ತುಂಬಾ ಪ್ರೀಶಿಯಸ್ ಅಲ್ವಾ, ಹಾಗಾಗಿ ಏನೂ ಆಗ್ತಿರಲಿಲ್ಲ ಅಷ್ಟೇ, ಇನ್ನೇನಿಲ್ಲ. ಇನ್ನೇನಾದ್ರು ಬೇಕಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.